ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಲೆಮನ್ ರೈಸ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿಗೆ ಲೆಮನ್ ರೈಸ್ ಮಾಡೋಕ್ಕೆ ಕಡಲೆ ಬೀಜ, ಹಾಗೆ ಬೆಳ್ಳುಳ್ಳಿ ಸುಲ್ಕೊಂಡಿದ್ದೀನಿ, ಕಡಲೆಬೇಳೆ, ಹಾಗೆ ಒಂದು ನಿಂಬೆಹಣ್ಣು, ಇದು ಗೊತ್ತಲ್ಲ ನಿಮ್ಗೆ, ಉದ್ದಿನಕಾಳು, ಹಾಗೆ ಅರಿಶಿನ, ಒಣಮೆಣಸಿನ್ಕಾಯಿ, ಹಾಗೆ ಕರಿಬೇವು, ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಈಗ ಎಣ್ಣೆ ಒಯ್ಕೊಳ್ತಾ ಇದ್ದೀನಿ. ಹತ್ರ ಬೈಲಿ ಒಂಚೂರು ಝೂಮ್ ಮಾಡಿ. ಇಲ್ಲಿ ಇದನ್ನು ಹಿಂಗೆ ಎಣ್ಣೆ ಕಾದಿದೆ. ಸೊ ಇದಕ್ಕೆ ನಾವೀಗ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಹಾಕ್ಕೊಂಡೆ. ಈಗ ಉದ್ದಿನಕಾಳು ಹಾಕ್ಕೊಳ್ಳಿ. ಉದ್ದಿನಕಾಳು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇಷ್ಟೇ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಅಷ್ಟೇ. ಈಗ ಒಂದು ಪ್ಲೇಟಲ್ಲಿ ತಗೊತಾ ಇದ್ದೀನಿ. ಪಾಸ್ ಮಾಡಿ. ಈಗ ಕಡಲೆ ಬೀಜ ಸೇರಿಸ್ಕೊಳ್ಳೋಣ. ಸ್ವಲ್ಪ ಕಡಲೆ ಬೀಜ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ, ಅಂದರೆ ಫ್ರೈ ಆಗೋ ತನಕ ಹುರ್ಕೊಳ್ಳಿ. ಈಗ ಕಡಲೆ ಬೀಜ ಫ್ರೈ ಆಗಿದೆ. ನಾನು ಯಾವುದು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ತೊಗೊಂಡಿದ್ನಲ್ವ, ಅದರಲ್ಲೇ ಅದೇ ಪ್ಲೇಟ್ನಲ್ಲಿ ಎಲ್ಲ ತಗೊಳ್ತಾ ಇದ್ದೀನಿ. ಪಾಸ್ ಮಾಡಿ. ಈಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಕರಿಬೇವು, ಒಣಮೆಣಸಿನ್ಕಾಯಿ, ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಆಗೋ ತನಕ ಬಿಡಿ ಅಷ್ಟೇ. ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಲೆಮನ್ ರೈಸ್ ಚೆನ್ನಾಗಿ ಬರುತ್ತೆ, ನೋಡೋಣ ಹೇಗೆ. ನೋಡಿ, ಇಷ್ಟು ಇಂಗ್ರೀಡಿಯೆಂಟ್ಸ್, ನೀವು ಜಾಸ್ತಿ ಎಷ್ಟು ಅಂದರೆ ಕ್ರಿಸ್ಪಿಯಾಗಿ ಎಲ್ಲ ಚೆನ್ನಾಗಿ ಬಂದಷ್ಟು ಲೆಮನ್ ರೈಸ್ ಚೆನ್ನಾಗಿ ಬರುತ್ತೆ. ನಿಂಬೆಹಣ್ಣ ಇಲ್ಲಿ ನಾನು ಅನ್ನ ಆರಿರುತ್ತಲ್ವ, ಅನ್ನ ಆರಿರೋದಕ್ಕೆ ನಿಂಬೆಹಣ್ಣ ಇಂಟ್ಕೊತಾ ಇದ್ದೀನಿ. ಡೈರೆಕ್ಟ್ ನೀವು ಈ ಲೆಮನ್ ರೈಸಿಗೆ ಏನು ಗೊಜ್ಜು ಮಾಡ್ತಿರ್ತೀವಲ್ಲ, ಅದಕ್ಕೆ ಇಂಟ್ಕೊಂಡ್ಬಿಟ್ರೆ ಅದು ಒಂದು ಸ್ವಲ್ಪ ಟೇಸ್ಟ್ ಬದಲಾಗುತ್ತೆ. ಬಟ್ ಅನ್ನಕ್ಕೆ ಇಂಟ್ಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ. ಸೊ ಒಂದು ನಿಂಬೆಹಣ್ಣ ಇಲ್ಲಿ ನಾನು ಅನ್ನಕ್ಕೆ ಹಿಂಡ್ತಾ ಇದ್ದೀನಿ. ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅದು ನೀಟಾಗಿ ಎಲ್ಲ ಅನ್ನಕ್ಕೆ ಹುಳಿ ಎಲ್ಲ ಅಂಟ್ಕೋಬೇಕು. ನೋಡಿ, ಈಗ ಫ್ರೈ ಆಗಿದೆ ಈರುಳ್ಳಿ, ಒಣಮೆಣಸಿನ್ಕಾಯಿ ಎಲ್ಲ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಪ್ಲಸ್ 1/4 ಭಾಗದಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೇನೆ 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ, ಇದು ಫ್ರೈ ಮಾಡ್ಕೊಳ್ಳಿ. ಹಾಗೆ ನಾವು ಏನು ಅವಾಗೆ ತೆಗೆದಿಟ್ಕೊಂಡಿದ್ವಲ್ಲ, ಕಡಲೆಬೇಳೆ, ಉದ್ದಿನಬೇಳೆ, ಉದ್ದಿನಕಾಳು, ಹಾಗೆ ಕಡಲೆಬೀಜ, ಇವನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಲೆಮನ್ ರೈಸ್ಗೆ ಬೇಕಾಗಿರುವಂಥ ಗೊಜ್ಜು ರೆಡಿಯಾಗಿದೆ. ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡ್ಕೋಬೇಡಿ. ನಾವು ನಿಂಬೆಹಣ್ಣು ಆವಾಗಲೇ ಅನ್ನಕ್ಕೆ ಹಿಂಡಿರೋದ್ರಿಂದ ಈಗ ಮತ್ತೆ ನಿಂಬೆಹಣ್ಣು ಹಿಂಡೋವಂಥ ಅವಶ್ಯಕತೆ ಇರಲ್ಲ. ಕರೆಕ್ಟಾಗಿ ಲೆಮನ್ ರೈಸ್ ರೆಡಿಯಾಗುತ್ತೆ. ಮಿಕ್ಸ್ ಮಾಡಿಬಿಟ್ಟು ನೋಡಿ, ಚಿತ್ರಾನ್ನ ರೆಡಿಯಾಗಿದೆ. ಅಂದರೆ ಲೆಮನ್ ರೈಸ್ ರೆಡಿ. ಎಷ್ಟು ಚೆನ್ನಾಗಾಗಿದೆ ನೋಡಿ.
ಕಾಣಿಸ್ತಿದೆ ಅಲ್ವಾ? ಎಷ್ಟು ಚೆನ್ನಾಗಿ ಮಿಕ್ಸಾಗಿ ಕಡಲೆ ಬೀಜ ಎಲ್ಲ ಇಷ್ಟು ಲೆಮನ್ ರೈಸ್ ಆಗಿದೆ. ಥ್ಯಾಂಕ್ ಯು ಗೈಸ್. ಇವತ್ತಿನ ಲೆಮನ್ ರೈಸ್ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.